ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಅಮ್ಮ ಕೂಡ ನಿಮ್ಮೆಲ್ಲರಿಗೂ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾಳೆ. ಸೊ ವಾಯ್ಸ್ ಕೊಟ್ಟಿದ್ದೆ ನಾನು, ಆದರೆ ಫ್ಯಾನ್ ಸೌಂಡು ತುಂಬನೇ, ಅದರಿಂದ ಮತ್ತೆ ವಾಯ್ಸ್ ರಿಮೂವ್ ಮಾಡಿ ಮತ್ತೆ ವಾಯ್ಸ್ ಕೊಡ್ತಾ ಇದ್ದೀನಿ. ಸೊ ಇವತ್ತು ಬೇಗನೆ ಅಡುಗೆನೂ ಆಯಿತು, ಹಾಗೆಯೇ ಬೆಳಗ್ಗೆ ನಾಷ್ಟನೂ ಆಯಿತು. ಸೊ ಅಮ್ಮ ಜೊತೆಯಲ್ಲಿ, ನಮ್ಮ ಸ್ವೀಟಿ ಜೊತೆಯಲ್ಲಿ ಸ್ವಲ್ಪ ಆಟ ಆಡ್ತಾ ಇದ್ವಿ. ಅಮ್ಮ ಭಾರಿ ಜೋರಿದ್ದಾಳೆ. ಅಮ್ಮ ಏನೇನೋ ತಮಾಷೆ ಮಾಡ್ತಾಳೆ ಅವಳು. ನೋಡಿ, ಪಾಲಿಷ್ ಮಾಡ್ತಾಳೆ ಚೆನ್ನಾಗಿ ನನಗೆ. ಸ್ವೀಟಿ ಕೂಡ ಕೆಳಗಡೆ ಮಲ್ಕೊಂಡಿದ್ದಾಳೆ. ಅವಳಿಗೂ ಮೊಟ್ಟೆ ಎಲ್ಲ ತಿನ್ನಿಸ್ಬಿಟ್ಟು ಅವಳು ಮಲ್ಕೊಂಡಿದ್ದಾಳೆ. ಹೊರಗಡೆ ಎಷ್ಟು ಬಿಸಿಲು ಅಂತ ಹೇಳಿದ್ರೆ 1-2 ನಿಮಿಷನೂ ಫ್ಯಾನ್ ಆಫ್ ಮಾಡಲಿಕ್ಕೂ ಆಗಲ್ಲ, ಅಷ್ಟೊಂದು ಸೆಕೆ. ಗಿಡಗಳನ್ನೆಲ್ಲ ಕ್ಲೀನ್ ಮಾಡಿ, ನಿನ್ನೆ ಎಲ್ಲ ಅದರಲ್ಲಿ ಇದ್ದಿದ್ದು ಬೇಡಾಗಿದ್ದ ಗಿಡಗಳೆಲ್ಲ ಬಂದಿತ್ತು, ಅದನ್ನೆಲ್ಲ ಕ್ಲೀನ್ ಮಾಡಿ ಬೇರೆ ಮಣ್ಣುಗಳು ಹಾಕಿ ನೀಟಾಗಿ ಇಟ್ಟಿದ್ದೀನಿ. ಮಾಡಿ ಎಲ್ಲ ಗುಡಿಸಿದ್ದೀವಿ. ಯಾಕಂದರೆ ನೈಟ್ ನಾವು ಹೊರಗಡೆನೇ ಮಲ್ಕೊತೀವಿ. ಇವಾಗ ತುಂಬ ಸೆಕೆ ಅಲ್ವಾ, ಒಳಗಡೆ ಫ್ಯಾನ್ ಹಾಕ್ಕೊಂಡ್ರೂ ತುಂಬಾ ಸೆಕೆ. ಸೊ ಅದರಿಂದ ಸ್ವೀಟಿ ಅಕ್ಷಯ್ ಜೊತೆಲಿ ಆಟ ಆಡ್ತಾ ಇದ್ದಾಳೆ. ಅವನು ಏನೋ ಜೋರು ಮಾಡಿದ್ದಾನೆ, ಅದಕ್ಕೆ ಅವಳು ಭಯ ಆಗಿದೆ ಅವಳಿಗೆ. ಸುಮ್ಮನೆ ಸೈಡಿಗೆ ಕೂತ್ಕೊಂಡಿದ್ದಾಳೆ. ಕೂತ್ಕೊಂಡು ಅಳಲ್ಲ, 1 ನಿಮಿಷನೂ ಇರಲ್ಲ ಅವಳು. ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಹೋಗ್ತಾನೆ ಇರ್ತಾಳೆ. ಸೊ ಅವನ ಜೊತೆಲಿ ಆಟ ಆಡ್ತಾ ಇದ್ಲು. ಅಕ್ಷಯ್ ಕೂಡ ಕೆಲಸ ಇಲ್ಲ. ಸೊ ನೋಡಿ, ಇನ್ನೊಂದಿದೆ ಕೆಲಸ ಬರೀ. ಅವಳಿಗೆಷ್ಟು ಹಲ್ಲಿದೆ, ಏನು ಮಾಡ್ತಾಳೆ ಅದೇ ನೋಡ್ಕೊಂಡಿರೋದವಳು. ಕಣ್ಣು ನೋಡಿ ಹೇಗಿದೆ ಅಂತ ಹೇಳಿ. ಸೊ ಇದು ನಮ್ಮ ಮನೆಯವರ ಕಂಪ್ನಿಯಿಂದ ಒಂದು ಗಿಫ್ಟ್ ಕೊಟ್ಟಿದ್ದರು. ಸೊ ಅದನ್ನು ಕಲ್ಲರ್ ಮಾಡಿದ್ದಾರೆ. ಅದು ಫುಲ್ ವೈಟ್ ಇತ್ತು, ಅದಕ್ಕೆ ಆರೆಂಜ್ ಕಲರ್ ಕಲ್ಲರ್ ಮಾಡಿದ್ದಾರೆ. ಅಕ್ಷಯ್ ತುಂಬ ಕೆಲಸ ಮಾಡಿ ಮಾಡಿ ಸುಸ್ತಾಗಿದೆ, ಅದಕ್ಕೋಸ್ಕರ ORS ಕುಡಿತಾ ಇದ್ದಾನೆ, ಜ್ಯೂಸು. ಬರೀ ಇದೇ ಕೆಲಸ ಅವನಿಗೆ. ಅಮ್ಮು ಅಕ್ಷಯ್ ದಿನದಲ್ಲಿ ಅದೆಷ್ಟು ಜಗಳ ಆಡ್ಕೊತಾ ಇರ್ತಾರಂತ ಗೊತ್ತಿಲ್ಲ. ಅಕ್ಷಯ್ ತಮಾಷೆಗೋ ಸೀರಿಯಸ್ ಆಗೋ ಜಗಳ ಆಡ್ತಾನೇ ಇರ್ತಾನೆ. ಇಲ್ಲಿ ಮಧ್ಯಾಹ್ನಕ್ಕೆ ನಾನು ಸ್ವಲ್ಪ ಸೊಪ್ಪಿತ್ತು, ಪಾಲಕ್ ಸೊಪ್ಪು, ಬೇಳೆ ಹಾಕಿ ಹಾಗೆಯೇ ಸಾಂಬಾರು ಮಾಡ್ಕೊಂಡಿದ್ದೀನಿ. ಸಾಂಬಾರು ಪೌಡ್ರ್ ಹಾಕಿಬಿಟ್ಟು ಅಮ್ಮಗೆ ಮೊಸರನ್ನ ಬೇಕಂತೆ, ಸ್ವಲ್ಪ ಮೊಸರನ್ನ ಕಲಿಸ್ಕೊಟ್ಟಿದ್ದೀನಿ. ಹಾಗೆಯೇ ಏನದು ಹೀರೆಕಾಯಿ ಸ್ವಲ್ಪ ಹಾಗೆಯೇ ಗಟ್ಟಿ ಗ್ರೇವಿ ಮಾಡಿದ್ದೆ, ಒಂದು ಆಲೂಗಡ್ಡೆ ಹಾಕಿ ನಮ್ಮ ಮನೆಯವರಿಗೆ. ಸೊ ಅದನ್ನು ಆಲೂಗಡ್ಡೆ ಎತ್ಕೊಟ್ಟಿದ್ದೀನಿ, ಆಲೂಗಡ್ಡೆ ಬೇಕಂತೆ ಅವಳಿಗೆ. ಇವಾಗ ಟೈಮ್ ಬಂದು 4:15 ಆಯಿತು. ನಾನು ಮಲಗಿ ಸ್ವಲ್ಪ ಹೊತ್ತು ಮಲ್ಕೊಂಡು ಎದ್ದು ಅಮ್ಮಗೆ ಸ್ನಾನ ಮಾಡಿಸ್ಬಿಟ್ಟು, ನೋಡಿ ಮಕ್ಕಳಿಗೂ ಕೂಡ ವಿಡಿಯೋ ಮಾಡೋ ಹುಚ್ಚು. ಅದೊಂದು ಟ್ರೈಪಾಡ್ ಹಾಳಾಗಿತ್ತು. ಸೊ ಅದನ್ನು ಇಟ್ಕೊಂಡು ಅದಕ್ಕೇನೋ ಪೇಪರ್ ಹಾಕಿಬಿಟ್ಟು ವ್ಲಾಗ್ ಮಾಡ್ತಾಯಿದ್ದಾಳೆ, ಫೋಟೋಶೂಟ್ ಮಾಡ್ತಾಯಿದ್ದಾಳೆ. ನೋಡಿ, ರೀಲ್ಸು. ಇವಾಗಿನೊಂದು ಜನ್ರೇಷನ್ನಿಗೆ ಮಕ್ಕಳಿಗೆ ಯಾವುದೂ ಹೇಳ್ಕೊಡೋದೇ ಬೇಡ, ಅವರಾಗೆ ಮಾಡಿಬಿಡ್ತಾರೆ. ಸೊ ಇಲ್ಲಿ ಸಾಯಂಕಾಲ ಮತ್ತೆ ನಾನು ಅಕ್ಷಯ್ಗೆ ಪರೋಟ ತಿನ್ನಬೇಕಂತೆ, ಆಲೂ ಪರೋಟ. ಸ್ವಲ್ಪ ದಪ್ಪ ಆಗಿತ್ತು, ಆದರೂ ಮಾಡಿಕೊಟ್ಟಿದ್ದೀನಿ ಆಲೂ ಪರೋಟ. ನಾನು ಡೈಲಿ ಅಂದ್ಕೊತೀನಿ ಸಾಯಂಕಾಲ ಏನು ಕೆಲಸ ಇರಲ್ಲ, ಅಡುಗೆ ಎಲ್ಲ ಇದೆ ಅಂತ ಹೇಳಿ. ಸಾಯಂಕಾಲ ಆಗೋರೊಳಗೆ ಅವರು ತಲೆಯಲ್ಲಿ ಫಿಕ್ಸ್ ಆಗಿಬಿಡ್ತಾರೆ, ಇಂಥದ್ದೇ ಮಾಡ್ಕೊಂಡು ತಿನ್ನಬೇಕು ಅಂತ. ನಾನಿಲ್ಲಿ ಚಿಕ್ಕಡಿಕಾಯಿ, ಏನದು ಅವರೆಕಾಯಿ, ಏನೋ ಗೊತ್ತಿಲ್ಲ, ಅದು ಅವರೆಕಾಯಿ. ಸೊ ಅದನ್ನು ಎಲ್ಲ ಕ್ಲೀನ್ ಮಾಡಿ ಇಡ್ತಾಯಿದ್ದೆ. ಇಲ್ಲಿ ಬಾಳೆಕಾಯಿ, ಆಲೂಗಡ್ಡೆ, ಏನೋ ವೆಜಿಟೇಬಲ್ ಎಲ್ಲ ಹಾಕಿಬಿಟ್ಟು ನಮ್ಮ ಮನೆಯವ್ರಿಗೆ ಒಂದು ಗ್ರೇವಿ ಮಾಡಿದ್ದೀನಿ, ಮೀನು ಊರಿಗೆ ಸ್ವಲ್ಪ ಹಾಕಿಬಿಟ್ಟು. ಇದನ್ನು ನಮ್ಮ ಥರ ಫ್ರೈ ಮಾಡ್ಕೊಂಡಿದ್ದೀನಿ, ರವಾ ಫ್ರೈ. ನಮ್ಮ ಮನೆಯವ್ರು ಕೂಡ ಬಂದರು, ಅಮ್ಮು ನಮ್ಮ ಮನೆಯವರು ಇಬ್ಬರೂ
ವಿಡಿಯೋ ನೋಡ್ತಾ ಇದ್ದಾರೆ. ಅವಳು ಅವ್ರ ಪಪ್ಪನ ಜೊತೆಗೆ ಆರಾಮಾಗಿ ಮಲ್ಕೊಂಡು ನೋಡ್ತಾ ಇದ್ದಾಳೆ. ಸರಿ, ಇವಾಗ ನಮ್ಮದು ಊಟ ಎಲ್ಲ ಆಯಿತು. ತುಂಬ ಸೆಕೆ ಇರೋದ್ರಿಂದ ಒಳಗಡೆ ಮಲ್ಕೊಳಕ್ಕಾಗಲ್ಲ, ಅದು ಫ್ಯಾನ್ ಗಾಳಿ ಇನ್ನೂ ಬಿಸಿ ಗಾಳಿ ಬರ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ಹೊರಗಡೆನೇ ಮಲ್ಕೊಳ್ಳೋಣ ಅಂದ್ಬಿಟ್ಟು ಸೊ ಎಲ್ಲ ಹಾಸಿಗೆ ಹಾಕೋಣ. ಹಾಸಿಗೆ ಅಂದರೆ ಜಸ್ಟ್ ಚಾಪೆ ಹಾಕ್ಕೊಂಡು ಮಲ್ಕೊತೀವಿ. ಸ್ವೀಟಿಗಂತೂ ತುಂಬ ಖುಷಿಯಾಗ್ಬಿಟ್ಟಿದೆ ನೋಡಿ. ಅವಳೇ ಎಲ್ಲ ಚಾಪೆ ತುಂಬ ಅವಳೇ ಆಟ ಆಡ್ತಾ ಇದ್ದಾಳೆ ಸ್ವೀಟಿ. ಅಕ್ಷಯ್ ಕೂಡ ಸ್ವೀಟಿ ಜೊತೆಲಿ ಆಟ ಆಡ್ತಾ ಇದ್ದ. ಚಿಕ್ಕ ಮಗ ಒಳಗಡೆನೇ ಮಲ್ಕೊತಾನೆ ಅವನು. ಸೊಳ್ಳೆ ಇದೆ. ಸೊ ಸೊಳ್ಳೆ ಕಾಯಿಲ್ ಹಚ್ಚಿಟ್ಟಿದ್ದೀವಿ. ಅದು ಇಷ್ಟು ದೊಡ್ಡ ಜಾಗದಲ್ಲಿ ಸೊಳ್ಳೆ ಕಾಯಿಲ್ನೆಲ್ಲ ಎಲ್ಲಿ ಆಗುತ್ತೆ, ಆದ್ರೂ ಹಾಕಿದ್ದೀವಿ. ಸುಮ್ಮನೆ ಅಕ್ಷಯ್ ಅಮ್ಮ ಜೊತೆಲಿ ಆಟ ಆಡ್ತಾ ಇದ್ದ. ಸೊ ಅಮ್ಮ ಎಲ್ಲರಿಗೂ ದಿಂಬುಗಳು ಪಿಲ್ಲೋಸ್ ಎಲ್ಲ ಎತ್ಕೊಂಡು ಬಂದಿದ್ದಾಳೆ. ಬೆಳಗ್ಗೆ ಒಂದು 5 ಗಂಟೆ ಇಲ್ಲ ಒಂದು 4 ಗಂಟೆಗೆ ಎದ್ದು ಒಳಗಡೆ ಹೋಗೋದು. ಅಲ್ಲಿ ತನಕ ಚೆನ್ನಾಗಿ ಗಾಳಿ ಬೀಸ್ತಾ ಇದೆ. ಇವಾಗೇನು ಮಳೆ ಎಲ್ಲ ಬರಲ್ಲ. ಸ್ವೀಟಿ ಒಂದು ನಿಮಿಷ ಅಲ್ಲಿ ಎಲ್ಲೂ ನಿಲ್ಲಲ್ಲ. ಬರೀ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ, ಅದೇ ಕೆಲಸ ಅವಳಿಗೆ.